ನೀವು ಮನೆಗೆ ಬರ್ತೀರಿ ಅಂತಂದ್ರೆ ನಾವು ನಿಮ್ಮನ್ನು ಹೇಗೆ ಸ್ವಾಗತಿಸ್ಬೇಕು, ಎಂಥ ಉಪಚಾರ ಮಾಡಬೇಕು ಅಂಥದ್ರಲ್ಲಿ ನಿಮ್ಮನ್ನ ಮನೆ ಹೊರಗಡೆ ಅದು ಪಡಸಾಲೆಯಲ್ಲಿ ಚಾಪೆ ಮೇಲೆ ಮಲಗಿಸ್ಬಿಟ್ವಿ. ಚೇ ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬಾ ಸಂಕಟ ಆಗುತ್ತೆ. ಪರವಾಗಿಲ್ಲ ಬಿಡಿ, ತಿನ್ನೋದಕ್ಕೆ ಬಿಡ್ತಾ ಇಲ್ವಲ್ಲ. ಅವರು ಹೊರದೋದಕ್ಕೆ 4-5 ಬಂದ್ರು. ನಾನ್ ನಿಮ್ಗೆ ಎಬ್ಬಿಸ್ತೆ, ಆಗ ನೀವು ಗೊರಕೆ ಹೊಡಿತಾ ಇದ್ರಿ, ನೀವು ಹೇಳಲೇ ಇಲ್ಲ. ಅದಕ್ಕೆ ಅವರು ಎಬ್ಬಿಸ್ಬೇಡ ಬಿಡು ಅಂತ ಒಳಗಡೆಯಿಂದ ಜಿಂಬು ಚಾಪೆ ಕಂಬಳಿ ಎಲ್ಲ ತಂದ್ಕೊಟ್ರು. ಮಗಳಿಗಿಂತ ಇವರೇ ಎಷ್ಟು ಪರವಾಗಿಲ್ಲ ಅಲ್ವಾ? ಇನ್ನು ಚಿಕ್ಕ ಹುಡುಗಿ ಏನು ಗೊತ್ತಾಗೋಲ್ಲ, ತಪ್ಪು ತಿಳ್ಕೊಬೇಡಿ. ಒಳ್ಳೆ ಸಮಯಕ್ಕೆ ನೀವು ದೇವರು ಬಂದಾಗ ಬಂದು ನನ್ನ ಮಗಳನ್ನ ಕಾಪಾಡಿದ್ರಿ. ನಿಮ್ ಮಗಳಷ್ಟೇ ಅಲ್ಲ, ಬೇರೆ ಯಾರೇ ಆ ಪರಿಸ್ಥಿತಿಯಲ್ಲಿದ್ರು ನಾನು ಪ್ರಾಣ ಕೊಟ್ಟಾದ್ರೂ ಅವ್ರನ್ನ ಕಾಪಾಡ್ತಿದ್ದೆ. ಅದು ಧರ್ಮ. ಇಲ್ದಿದ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ತಿನ್ಬಹುದಾ? ಊಟ ಮಾಡಿ ಊಟ ಮಾಡಿ. ನನ್ನ ತಾಯಿ ಹೇಳ್ದೆ ಬಂದ್ಬಿಟ್ಟಿದ್ದೀನಿ, ನನಗೋಸ್ಕರ ಕಾಯ್ತಾ ಇರ್ತಾರೆ. ಬರ್ತೀವಿ. ಅಪ್ಪ ಒಂದ್ ನಿಮಿಷ ಇರಿ, ನನ್ನ ಮಗಳು ಕರೀತಿದ್ದಾಳೆ, ಬಂದ್ಬಿಡ್ತೀನಿ. ಲೋ ಕರಿಯ, ಆ ಹುಡುಗಿ ಅವ್ರ ಅಪ್ಪನ್ನ ಯಾಕೆ ಕರೆದಿರ್ಬೇಕು ಹೇಳು? ರಸ್ತೆ ಕಳಿಯಕ್ಕೆ, ನಂಗೆ ಚಕ್ಲಿ ಕ್ವಾಡ್ಬಳೆ ನಿಪ್ಪಿಟ್ಟು ಎಲ್ಲ ಕೊಡಕ್ಕೆ. ನಿನ್ನ ಯಾವಾಗ ನೋಡಿದ್ರು ಉಂಡೋದೆ. ಮದುವೆಗೆ ಮುಂಚೆ ಅವಾಗ ಬರ್ತಾ ಇರ ಕೇಳಿ ಅಂತ ಹೇಳೋಕೆ. ಅಯ್ಯೋ ಯಪ್ಪ, ಇಂಥ ವಿಷಯ ಎಲ್ಲ ಹೆಣ್ಮಕ್ಳು ಅವ್ರ ಅಪ್ಪನ ಹತ್ರ ಮಾತಾಡಕ್ಕಿಲ್ಲ ಹೇಳಿ. ಮತ್ತೆ ಯಾಕಿರ್ಬೋದು? ಏನು ಇಲ್ಲ, ನನ್ನ ಮಗಳ ಸ್ನೇಹಿತೆಯರು ಅವಳ ಮದುವೆ ಆಗೋ ಗಂಡಿನ ಫೋಟೋ ನೋಡ್ಬೇಕಂತೆ. ಅದಕ್ಕೆ ನೀವು ಊರಿಗೆ ಹೋದ ತಕ್ಷಣ ಒಂದು ಫೋಟೋ ಕಳಿಸ್ಕೊಟ್ಬಿಡಿ. ಅಯ್ಯೋ, ನಂದೊಂದು ಫೋಟೋನು ತೆಗೆಸ್ಕೊಂಡಿಲ್ವೇ? ನೀನಾದ್ರೆ ನಂದೊಂದು ಫೋಟೋ ತೆಗ್ಸದ್ ಬೇಡ. ಊರಿಗೆ ಹೋದ ತಕ್ಷಣ ನಂದೊಂದು ಫೋಟೋ ತೆಗ್ಸಿ ನಾನೇ ತಂದು ಕೊಡ್ತೀನಿ. ನೋಡಮ್ಮ, ನೀನು ಅಂದ್ರೆ ಇವ್ರು ತುಂಬಾ ತಮಾಷೆ ಆಗ್ಬಿಟ್ಟಿದೆ. ನಾವು ಕೇಳಿದ್ದು ನಿಮ್ ಫೋಟೋ ಅಲ್ಲ, ಸಿಟಿಲಿ ಡಾಕ್ಟರ್ ಓದ್ತಿದಾರ ನಿಮ್ ತಮ್ಮ, ಅವ್ರ ಫೋಟೋ.